ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ತುಂಬ ಪ್ರಯೋಜನ ಇದೆ ಅಂತ ಎಲ್ರಿಗೂ ಗೊತ್ತು. ಆದರೂ ಸಹ ಬೇಗ ಎದ್ದೇಳೋದಕ್ಕೆ ಆಗೋದಿಲ್ಲ. ಇವತ್ತು ಬೆಳಗ್ಗೆ 6:30ಗೆ ಎದ್ದಿದ್ದೀನಿ. ಆದರೆ ಕೆಲವೊಂದು ದಿನ ಬೆಳಗ್ಗೆ 9 ಗಂಟೆ ಆದರೂ ಎದ್ದೇಳೋಕ್ಕೆ ಮನಸ್ಸೇ ಇರೋದಿಲ್ಲ. ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಎದ್ದೇಳಬಹುದು. ಆದರೆ ಇದನ್ನು ಕಾರ್ಯರೂಪಕ್ಕೆ ತರೋದಂತೂ ತುಂಬ ಕಷ್ಟ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಇದೆ. ಇದರಿಂದ ನಮ್ಮ ಜೀವಿತಾವಧಿ ಕೂಡ ಜಾಸ್ತಿ ಆಗುತ್ತೆ. ನಾನು ಇತ್ತೀಚೆಗೆ ಬೇಗ ಮಲಗೋದನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಫೋನ್ ಯೂಸ್ ಮಾಡೋದನ್ನು ಕಡಿಮೆ ಮಾಡೋದಕ್ಕಾಗ್ತಾಯಿಲ್ಲ. ಹಾಗಾಗಿ ಬೇಗ ನಿದ್ದೆ ಬರೋದಿಲ್ಲ. ನಿದ್ದೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಫೋನಲ್ಲಿ ಏನಾದರೂ ಒಂದು ಸ್ಕ್ರೋಲ್ ನೋಡ್ತಾನೆ ಇರ್ತೀನಿ. ತುಂಬ ಲೇಟಾಗಿ ಊಟ ಮಾಡಿ ಇಮಿಡಿಯೇಟಾಗಿ ಮಲ್ಕೊಳ್ಳೋದ್ರಿಂದನೂ ಸಹ ನಾವು ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗೋದಿಲ್ಲ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು ಸಹ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ನಾನು ಅಲಾರಮ್ ಸೆಟ್ ಮಾಡೋದು. ಇಲ್ಲಾಂದರೆ ನಾನು ಅಲಾರಮ್ ಸೆಟ್ ಮಾಡೋದಿಲ್ಲ. ಎಷ್ಟೋ ಜನ ಸ್ಟ್ರೆಸ್ಸಿಂದ ಆಚೆ ಬರೋದಕ್ಕೆ ಯೋಗ ಟ್ರೈ ಮಾಡ್ತಾರೆ ಅಥವಾ ಒಂದೊಳ್ಳೆ ಮಸಾಜ್ ತಗೊತಾರೆ. ಬಟ್ ನಾನು ಯಾವಾಗಲೂ ಜಾಸ್ತಿ ಕ್ಲೀನ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ನ ಕೊಡ್ತೀನಿ. ನನಗನ್ಸುತ್ತೆ ನನಗೆ ಅದರಿಂದ ಜಾಸ್ತಿ ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಅಂತ. ನನಗೆ ಯಾವಾಗಾದರೂ ಸ್ಟ್ರೆಸ್ ಅಂತ ಅನಿಸಿದ್ರೆ ನಾನು ಫಸ್ಟ್ ಮಾಡೋದೇ ಕ್ಲೀನಿಂಗ್. ಫಾರ್ ಎಕ್ಸಾಂಪಲ್ ಶೆಲ್ಫ್ನ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಕಿಚನಲ್ಲಿ ಏನಾದರೂ ಜೋಡಿಸಿಡೋದಿರ್ಬೋದು, ಅಥವಾ ನನ್ನ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿ ಇಡೋದಾಗಿರ್ಬೋದು. ಇದರಿಂದ ನನಗೊಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ನೀಟಾಗಿ ಬೆಡ್ಶೀಟ್ಗಳನ್ನೆಲ್ಲ ಮಡಚಿಡ್ತೀನಿ. ಬರೀ ಔಟ್ವರ್ಡ್ ಅಪಿಯರೆನ್ಸ್ ಮಾತ್ರ ಚೆನ್ನಾಗಿದ್ದರೆ ಸಾಕಾಗೋದಿಲ್ಲ. ನಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ಕ್ಲೀನಾಗಿರಬೇಕು ಮತ್ತು ಆರ್ಗನೈಸ್ಡ್ ಆಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಖುಷಿ ಅನ್ನೋವಂಥ ಕೆಲಸನ ಮಾಡಬೇಕು. ನಾವಿರೋ ಜಾಗ ತುಂಬ ಮೆಸ್ಸಿಯಾಗಿದ್ದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮೇಲೂ ನಾವು ಅಷ್ಟು ನೀಟಾಗಿ ಫೋಕಸ್ ಮಾಡೋದಕ್ಕಾಗಲ್ಲ ಮತ್ತು ನಮ್ಮ ಗೋಲ್ನ ಅಚೀವ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಕ್ಲೀನಿಂಗ್ ಅನ್ನೋದನ್ನು ನಾನಂತೂ ರಿಚುವಲ್ ಥರ ಫಾಲೋ ಮಾಡ್ತೀನಿ. ಬೆಳಗಿನ ಜಾವದ ಸೂರ್ಯನ ಬೆಳಕು ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇದೆ. ಅದರಿಂದ ವಿಟಮಿನ್ ಡಿ ಸಿಗುತ್ತೆ. ಬೆಳಗಿನ ಜಾವದ ಸೂರ್ಯನ ಬಿಸಿಲಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಹೊತ್ತು 25ರಿಂದ 30 ನಿಮಿಷ ನಾವು ಬಿಸಿಲಿನಲ್ಲಿ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಯೋಗ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು ಯಾವಾಗಲೂ ಟೆರೆಸ್ ಮೇಲೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಟೆರೆಸ್ ಮೇಲೆ ಹೋಗಿ ವರ್ಕೌಟ್ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ನಾನು ಮನೆಯಲ್ಲೇ ಯೋಗ ಮಾಡ್ತೀನಿ. ಯೋಗ ಮಾಡೋದಕ್ಕೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಧ್ಯಾನ ಆದರೂ ಮಾಡ್ತೀನಿ. ಇನ್ನು ಬೆಳಗ್ಗೆ ಎದ್ದು ನಸುಬೆಚ್ಚಗಿನ ನೀರು ಕುಡಿಯೋದು ನನ್ನ ಅಭ್ಯಾಸ. ನಮಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯನ ದೇಹದಲ್ಲಿ 3/4 ಭಾಗ ನೀರಿನಂಶನೇ ಇದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ದೇಹದಲ್ಲಿ ನೀರಿನಂಶಕ್ಕೆ ಕೊರತೆ ಆಗಬಾರ್ದು. ಡಾಕ್ಟರ್ಸ್ ಹೇಳೋ ಪ್ರಕಾರ ಪ್ರತಿದಿನ ನಾವು ಕನಿಷ್ಠ 7ರಿಂದ 8 ಗ್ಲಾಸ್ ನೀರು ಕುಡಿಬೇಕು. ಬಟ್ ನಾನಂತೂ ಅದಕ್ಕಿಂತ ಜಾಸ್ತಿನೇ ಕುಡಿತೀನಿ ಅಂತ ನನಗನ್ಸುತ್ತೆ. ಬಿಸಿ ನೀರಿಗೆ ನಾವು ಬೇಕಾದರೆ ಸ್ವಲ್ಪ ಲೆಮನ್ನ ಸಹ ಆ್ಯಡ್ ಮಾಡಬಹುದು. ನಾನು ಪ್ರತಿದಿನ ಲೆಮನ್ ವಾಟರ್ನೇ ಕುಡಿತಿದ್ದೆ. ಬಟ್ ಇವತ್ತು ನಿಂಬೆಹಣ್ಣು ಇಲ್ದಿದ್ದರಿಂದ ನಾನು ಬರೀ ಬಿಸಿನೀರು ಮಾತ್ರ ಕುಡಿತಾ ಇದ್ದೀನಿ. ಕೆಲವರು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಆಮ್ಲ ಜ್ಯೂಸ್ ಕುಡಿತಾರೆ, ಅಲೋವೆರಾ ಜ್ಯೂಸ್ ಕುಡಿತಾರೆ ಮತ್ತು ಹಾಟ್ ವಾಟರ್ಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿತಾರೆ. ಬಟ್ ನಾನು ಯಾವತ್ತೂ ಹಾಟ್ ವಾಟರ್ಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿದಿಲ್ಲ. ಬಿಕಾಸ್ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ ಅದು ಅಷ್ಟು ಒಳ್ಳೆಯದಲ್ಲ ಅಂತ. ಹಾಗಾಗಿ ಜೇನುತುಪ್ಪ ಮಾತ್ರ ಇವತ್ತವರೆಗೂ ಟ್ರೈ ಮಾಡಿಲ್ಲ. ಆದರೆ ಬರೀ ಜೇನುತುಪ್ಪ ಉಪಯೋಗಿಸ್ತೀನಿ. ಬಟ್ ನೀರಿನ ಜೊತೆಗೆ ನಾನು ಹನಿ ಮಿಕ್ಸ್ ಮಾಡಿ ಯೂಸ್ ಮಾಡಿಲ್ಲ. ನೀರು ಕುಡಿಯೋದೆಷ್ಟು ಇಂಪಾರ್ಟೆಂಟೋ ಹಾಗೆ ಶುದ್ಧವಾದ ಗಾಳಿನೂ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಮನೆ ಎದುರುಗಡೆನೇ ಪಾರ್ಕ್ ಇರೋದ್ರಿಂದ ನಾನು ಬೆಳಗ್ಗೆ ಎದ್ದ ತಕ್ಷಣ ವಿಂಡೋಸ್ ಓಪನ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಸ್ನೇಕ್ ಪ್ಲ್ಯಾಂಟ್ ಇಟ್ಟಿದ್ದೀವಿ. ಬಿಕಾಸ್ ಅದು ಆಮ್ಲಜನಕನ ಜಾಸ್ತಿ ಕೊಡುತ್ತೆ ಅಂತ. ಬಿಕಾಸ್ ಸಿಟಿಯಲ್ಲಿ ಜಾಸ್ತಿ ವೆಹಿಕಲ್ಸ್ ಓಡಾಡ್ತಿರುತ್ತೆ, ಧೂಳು ಜಾಸ್ತಿ ಇರುತ್ತೆ. ಹಾಗಾಗಿ ಪೊಲ್ಯೂಷನ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಮನೆ ಒಳಗಡೆ ಗಿಡ ಬೆಳೆಸೋದು ಸಹ ಒಂದು ಒಳ್ಳೆ ಆಪ್ಷನ್. ಹಾಗಾಗಿ ಆಕ್ಸಿಜನ್ ಪ್ರಮಾಣನ ಜಾಸ್ತಿ ಮಾಡಬೇಕು ಅಂದರೆ ಅಡುಗೆ ಮನೇಲಿರ್ಬೋದು, ಬೆಡ್ರೂಮಲ್ಲಿರ್ಬೋದು ಅಥವಾ ಆಫೀಸ್ ಏರಿಯಾಗಳಲ್ಲಿರ್ಬೋದು ಇಂಡೋರ್ ಪ್ಲ್ಯಾಂಟ್ಗಳನ್ನ ಬೆಳೆಸೋದ್ರಿಂದ ಶುದ್ಧವಾದ ಗಾಳಿ ನಮಗೆ ಸಿಗುತ್ತೆ. ಆರ್ಟಿಫಿಷಿಯಲ್ ರೂಮ್ ಫ್ರೆಶ್ನರ್ನ ಬಳಸೋ ಬದಲು
ಸುವಾಸನೆ ಇರೋಂಥ ಎಲೆಗಳನ್ನ ಅಥವಾ ಹೂಗಳನ್ನ ನಾವು ರೂಮ್ ಒಳಗಡೆ ಇಡೋದ್ರಿಂದ ರೂಮ್ ಇನ್ನೂ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಇನ್ನು ನಾನು ನಿನ್ನೆ ನಮ್ಮ ಮನೆಯಲ್ಲಿ ಕಡಲೆಕಾಳನ್ನು ರಾತ್ರಿ ನೆನೆಸಿಟ್ಟು ಇದನ್ನು ಬೆಳಗ್ಗೆ ತಿನ್ನೋಣ ಅಂತ ಇಟ್ಟಿದ್ದೆ. ಇದರಿಂದನೂ ಸಹ ತುಂಬ ಆರೋಗ್ಯದ ಬೆನಿಫಿಟ್ಸ್ ಇದೆ. ಸ್ವಲ್ಪನಾದರೂ ಕಡಲೆಕಾಳನ್ನು ನಾವು ತಿನ್ನೋದ್ರಿಂದ ದೇಹಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲಿರುವಂತಹ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ದಿನ ನಾನು ಏನೇನು ಮಾಡಬೇಕು ಅನ್ನೋದನ್ನು ನೋಟ್ ಡೌನ್ ಮಾಡ್ತಾ ಇದ್ದೀನಿ. ಡೈಲಿ ಟಾಸ್ಕನ್ನು ಲಿಸ್ಟ್ ಥರ ಬರೆಯೋದ್ರಿಂದ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇದರಿಂದ ಮೇಜರ್ ಇಂಪ್ಯಾಕ್ಟ್ ನಮ್ಮ ಪರ್ಸ್ನಲ್ ಲೈಫ್ ಮೇಲೆ ಆಗುತ್ತೆ. ಹಾಗಾಗಿ ನಾವು ನಮ್ಮ ಪರ್ಸ್ನಲ್ ಲೈಫ್ನ ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಇಲ್ಲದೆ ಎಂಜಾಯ್ ಮಾಡ್ಬೋದು. ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದು ಕರೆಕ್ಟಾಗಿ ನೆನಪಿರುತ್ತೆ ಹೀಗೆ ಬರೆದಿಟ್ಕೊಳ್ಳೋದ್ರಿಂದ. ಸಣ್ಣ ಪುಟ್ಟ ಮೈನರ್ ಟಾಸ್ಕ್ನ ನಾವು ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ಅಂದರೂ ಸಹ ಮೇಜರ್ ಟಾಸ್ಕ್ನ ಪ್ರಯಾರಿಟೈಸ್ ಮಾಡಿ ನಾವು ಕಂಪ್ಲೀಟ್ ಮಾಡ್ಕೋಬಹುದು. 1-2 ಲಿಸ್ಟಲ್ಲಿ ಉಳಿಯುತ್ತೆ. ಅಯ್ಯೋ ಕೆಲಸ ಹಾಗೆ ಉಳ್ಕೊಂಡ್ಬಿಡ್ತಲ್ಲ ಅಂತ ಟೆನ್ಷನ್ ತೊಗೊಳ್ಳೋದೇ ಬೇಡ. ಬಿಕಾಸ್ ನಾನು ವರ್ಕನ್ನು ಪ್ರಯಾರಿಟೈಸ್ ಮಾಡಿರ್ತೀನಿ. ಮೇಜರ್ ಟಾಸ್ಕನ್ನು ಫಸ್ಟ್ ಬರೆದಿರ್ತೀನಿ, ಮೈನರ್ ಟಾಸ್ಕನ್ನು ಲಾಸ್ಟಲ್ಲಿ ಬರೆದಿರ್ತೀನಿ. ಹಾಗಾಗಿ ಅದು ಮೈನರ್ ಟಾಸ್ಕ್ ಆಗಿರೋದ್ರಿಂದ ಅಷ್ಟೇನು ಇಂಪಾರ್ಟೆನ್ಸ್ ಇಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವುದೇ ಕೆಲಸ ಆದರೂ ಸಹ ತುಂಬ ರಿಲ್ಯಾಕ್ಸ್ ಆಗಿ ಸ್ಟಾರ್ಟ್ ಮಾಡಬೇಕು. ಹರಿಬರಿಯಲ್ಲಿ ಸ್ಟಾರ್ಟ್ ಮಾಡಬಾರ್ದು. ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಸರಿಯಾಗಿ ಮಾತಾಡಿಲ್ಲ ಅಂತ ನನಗೇನಾದರೂ ಅನಿಸಿದ್ರೆ, ಅಥವಾ ನನಗೆ ತುಂಬ ಫ್ರೀ ಟೈಮ್ ಇದ್ದಾಗ, ಅಥವಾ ನಾನು ಸ್ವಲ್ಪ ಬೇಜಾರಲ್ಲಿದ್ದಾಗ, ಅಥವಾ ಖುಷಿಯಾಗಿದ್ದಾಗ ನಮ್ಮ ಒಂದು ಫೀಲಿಂಗ್ಸ್ನ ಶೇರ್ ಮಾಡೋದಕ್ಕೆ ಯಾವಾಗಲೂ ಫ್ರೆಂಡ್ಸ್ ಅನ್ನೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಎಷ್ಟೋ ಜನ ಫ್ರೆಂಡ್ಸ್ ನಮ್ಮ ಒಂದು ಗುಡ್ ಟೈಮನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸಹಾಯ ಮಾಡಿರ್ತಾರೆ. ಕೆಲವೊಬ್ಬರು ಕಷ್ಟದ ಸಮಯದಲ್ಲಿ ಸಪೋರ್ಟ್ ಕೊಟ್ಟಿರ್ತಾರೆ. ಅಂಥವ್ರ ಜೊತೆ ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡೋದ್ರಿಂದ ಅಥವಾ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಮಾತಾಡೋದ್ರಿಂದ ನಮ್ಮ ಒಂದು ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ಅದು ನಮ್ಮ ಹ್ಯಾಪಿನೆಸ್ನ ಬೂಸ್ಟ್ ಮಾಡುತ್ತೆ. ಹಾಗಾಗಿ ನಾನು ಯಾರ ಜೊತೆ ಆದರೂ ಕರೆಕ್ಟಾಗಿ ಮಾತಾಡಿಲ್ಲ ಅಂತ ನನಗೇನಾದರೂ ಅನಿಸಿದ್ರೆ ನಾನು ಅವ್ರಿಗೆ ಖಂಡಿತ ಫೋನ್ ಮಾಡಿ ಮಾತಾಡಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಅಂಥ ಇಂಪಾರ್ಟೆಂಟ್ ವರ್ಕ್ಗಳು ಏನೂ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಧ್ಯಾನ ಮಾಡೋವಾಗ ನಾವು ಉಸಿರಾಟದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಇದರಿಂದ ನಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಅಥವಾ ಸಂಜೆ ಅಟ್ಲೀಸ್ಟ್ 15 ಮಿನಿಟ್ಸ್ ಆದರೂ ನಾನು ಧ್ಯಾನ ಮಾಡ್ತೀನಿ. ಮನೆ ಕೆಲಸದಲ್ಲಿ ಅಮ್ಮನಿಗೇನಾದರೂ ಸಹಾಯ ಮಾಡೋದು ನನ್ನ ಒಂದು ಫೇವ್ರೆಟ್ ಆ್ಯಕ್ಟಿವಿಟಿ. ಇದು ಅವರ ಒಂದು ವರ್ಕ್ ಲೋಡನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅವ್ರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡೋದ್ರಿಂದ ಏನಾದರೂ ಒಂದು ಹೊಸದು ಕಲಿಯೋದಕ್ಕೆ ಸಿಗುತ್ತೆ. ನಾನು ಮನೆ ಕ್ಲೀನ್ ಮಾಡೋದಿರ್ಬೋದು, ಅಥವಾ ಪಾತ್ರೆ ತೊಳೆಯೋದಿರ್ಬೋದು, ಅಥವಾ ಬಟ್ಟೆ ಅಯರ್ನ್ ಮಾಡೋದಿರ್ಬೋದು, ಆಮೇಲೆ ತರಕಾರಿಗಳನ್ನ ಹಚ್ಕೊಡೋದಿರ್ಬೋದು, ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತೀನಿ. ಇದು ಸಣ್ಣ ಕೆಲಸ ಆದ್ರೂ ಸಹ ಮನೆಯನ್ನು ಕ್ಲೀನಾಗಿ ಮತ್ತು ಒಂದು ಹೆಲ್ತಿ ಲಿವಿಂಗ್ ಎನ್ವೈರ್ಮೆಂಟನ್ನು ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಅವ್ರಿಗೆ ಮೀಲ್ ಪ್ಲ್ಯಾನಿಂಗಲ್ಲಿರ್ಬೋದು, ಅಥವಾ ಗ್ರಾಸರಿ ಶಾಪಿಂಗಲ್ಲಿರ್ಬೋದು, ಅಥವಾ ಮೀಲ್ ಪ್ರಿಪ್ರೇಷನಲ್ಲಿರ್ಬೋದು, ಕೆಲವೊಂದು ಸರಿ ನನಗೆ ಟೈಮ್ ಇದ್ದಾಗ ಹೆಲ್ಪ್ ಮಾಡ್ತೀನಿ. ಹೌಸ್ ವೈಫ್ ಆಗಿದ ತಕ್ಷಣ ಅವ್ರಿಗೇನು ಅಂತ ಹೇಳ್ಕೊಳ್ಳೋ ಕೆಲಸಗಳಿರೋದಿಲ್ಲ, ಆರಾಮಾಗಿರ್ತಾರೆ ಅಂತ ಅಂದ್ಕೊಳ್ತೀವಿ. ಬಟ್ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಸ್ಟ್ರೆಸ್ಗಳಿದ್ದೇ ಇರುತ್ತೆ. ನಾವು ಆ ಸ್ಟ್ರೆಸ್ಸಿಂದ ಕಂಪ್ಲೀಟಾಗಿ ಅವ್ರನ್ನ ಆಚೆ ತರೋದಕ್ಕೆ ಆಗದೇ ಇರಬಹುದು. ಬಟ್ ಏನಾಗಿದೆ ಅಂತ
ಜಸ್ಟ್ ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರು ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ನಾನು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ. ಒಂದು ಒಳ್ಳೆ ಓಪನ್ ಆ್ಯಂಡ್ ಆನೆಸ್ಟ್ ಕನ್ವರ್ಸೇಷನ್ ನಮ್ಮ ರಿಲೇಷನ್ಶಿಪ್ಸ್ನ ಬೆಟರ್ ಮಾಡುತ್ತೆ. ಐಸ್ ಫೇಶಿಯಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಐಸ್ ಟ್ರೇ ತೆಗೆದು ನೋಡಿದೆ. ಬಟ್ ಬಾಕ್ಸ್ ಒಳಗಡೆ ಯಾರೋ ನೀರು ತುಂಬಿಸಿಟ್ಬಿಟ್ಟು ಅದು ತುಂಬ ದೊಡ್ಡ ಐಸ್ ಆಗಿಬಿಟ್ಟಿದೆ. ಐಸ್ ಟ್ರೇಯಲ್ಲಿರೋ ಅಂಥ ಐಸ್ಗಳನ್ನ ಈಸಿಯಾಗಿ ತೆಗಿಬೇಕು ಅಂದರೆ ನಾನು ಐಸ್ ಟ್ರೇ ಮೇಲೆ ಯಾವಾಗಲೂ ಸ್ವಲ್ಪ ನೀರು ಹಾಕ್ತೀನಿ. 1-2 ನಿಮಿಷ ನೀರು ಹಾಕಿ ಹಾಗೆ ಇಡೋದ್ರಿಂದ ಈಸಿಯಾಗಿ ನಾವು ಐಸ್ ಕ್ಯೂಬ್ಗಳನ್ನ ರಿಮೂವ್ ಮಾಡ್ಬೋದು. ಐಸ್ ಬಾಕ್ಸ್ ಒಳಗೂ ಸಹ 1-2 ನಿಮಿಷ ನೀರು ತುಂಬಿಸಿ ಹಾಗೆ ಬಿಡ್ತೀನಿ. ಅಂದರೆ ಫುಲ್ಲು ಕಂಪ್ಲೀಟಾಗಿ ತುಂಬಿಸ್ಬಾರ್ದು, ಒಂದು 1/4 ಭಾಗದಷ್ಟು ತುಂಬಿಸಿದ್ರೆ ಸಾಕು, ಈಸಿಯಾಗಿ ಐಸ್ ರಿಮೂವ್ ಆಗುತ್ತೆ. ಈ ಥರ ಗಾಜಿನ ಬಾಕ್ಸಲ್ಲಿ ನಾವು ನೀರು ತುಂಬಿಸಿ ಐಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಗಾಜು ಬೇಗ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಒಂದಿನ ನಮ್ಮ ಮನೇಲಿ ಯಾರೋ ಈ ಗಾಜಿನ ಬಾಕ್ಸ್ ತುಂಬ ನೀರು ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರು. ಹಾಗಾಗಿ ಫುಲ್ ಐಸ್ ಆಗೋಗ್ಬಿಟ್ಟಿತ್ತು. ಆ ಐಸ್ನ ತೆಗೆಯೋದಕ್ಕೆ ಹೋಗಿ ಆ ಗಾಜಿಂದು ಬಾಕ್ಸೇ ಒಡೆದೋಗ್ಬಿಟ್ಟಿತ್ತು ಅರ್ಧಂಬರ್ಧ. ಇವಾಗಲೂ ಸಹ ಈ ಗಾಜಿನ ಮೇಲೆ ನೀರು ಹಾಕೋದಕ್ಕೆ ಭಯ ಆಗುತ್ತೆ, ಎಲ್ಲಿ ಒಡೆದೋಗ್ಬಿಡುತ್ತೋ ಅಂತ. ಇಲ್ಲಿ ನಾನು ಯಾಕೆ ಇಷ್ಟೊಂದು ಐಸ್ಗಳನ್ನ ತೊಗೊಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾನು ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಓದಿದ್ದೆ, ಏನಂದರೆ ನೇಲ್ ಪಾಲಿಷ್ ಈಸಿಯಾಗಿ ಒಣಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಐಸ್ ವಾಟರ್ ಒಳಗೆ ನೇಲ್ ಪಾಲಿಷ್ ಅಪ್ಲೈ ಮಾಡಾದಮೇಲೆ ಕೈ ಇಡಬೇಕು ಅಂತ. ಹಾಗಾಗಿ ಈ ದೊಡ್ಡ ಬಾಕ್ಸಲ್ಲಿರೋ ಐಸನ್ನು ನಾನು ಬಿಸಾಕಿದೆ. ಆ ಟ್ರಿಕ್ಕನ್ನು ಟ್ರೈ ಮಾಡೋದಕ್ಕೋಸ್ಕರ ಈ ಐಸ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ದೊಡ್ಡ ಐಸ್ನ ಒಂದು ಪಾತ್ರೆ ಒಳಗಡೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಐಸ್ ವಾಟರ್ನ ಹಾಕಿ ನಾನು ಎತ್ತಿಟ್ಟಿದ್ದೆ. ಮತ್ತು ಅದರ ಜೊತೆಗೆ ಈ ಐಸ್ ಟ್ರೀಯಲ್ಲಿರುವಂಥ ಸಣ್ಣ ಸಣ್ಣ ಐಸ್ ಕ್ಯೂಬ್ಗಳನ್ನು ಸಹ ಸೇರಿಸಿದ್ದೀನಿ. ಒಂದು ಸಣ್ಣ ಐಸ್ ಕ್ಯೂಬ್ನ ನಾನು ಐಸ್ ಫೇಶಿಯಲ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಐಸ್ ಕ್ಯೂಬ್ನ ನಾನು ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಕೆಲವರು ಹೇಳ್ತಾರೆ ಇದು ತುಂಬ ಹಾರ್ಶ್ ಅಂತ, ಬಟ್ ನನಗೆ ಇದು ಮೊದಲಿಂದನೂ ಅಭ್ಯಾಸ ಇರೋದ್ರಿಂದ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಐಸ್ ಕ್ಯೂಬ್ನ ಒಂದು ಕಾಟನ್ ಬಟ್ಟೆ ಒಳಗಡೆ ಹಾಕಿ ಆಮೇಲೂ ಸಹ ನಾವು ಐಸ್ ಫೇಶಿಯಲ್ನ ಮಾಡ್ಕೋಬಹುದು. ಇವಾಗ ಇನ್ನೊಂದು ಎಂಟಿ ವೆಸಲ್ನ ನಾನು ತೊಗೊಂಡಿದ್ದೀನಿ. ಇದು ತುಂಬ ನೀರು ತುಂಬಿಸಿ ನಾನು ಫಸ್ಟ್ ನನ್ನ ನೇಲ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ನೇಲ್ಸ್ ಕ್ಲೀನ್ ಆದಮೇಲೆ ನೇಲ್ ಪಾಲಿಷ್ನ ಅಪ್ಲೈ ಮಾಡ್ತೀನಿ. 5-10 ನಿಮಿಷನಾದರೂ ನೀರೊಳಗಡೆ ಕೈಯನ್ನು ನೆನೆಸಿಡೋದ್ರಿಂದ ಉಗುರುಗಳು ಕ್ಲೀನ್ ಆಗುತ್ತೆ. ಐಸ್ ವಾಟರ್ನ ರೆಡಿ ಮಾಡೋಕ್ಕೋಗಿ ಸೆಲ್ಫ್ ಮೇಲೆಲ್ಲ ನೀರು ಚೆಲ್ಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ನೇಲ್ ಪಾಲಿಷ್ ಹಾಕ್ಕೊಂಡಾದ್ಮೇಲೆ ನಾನು ವಾಪಸ್ ಈ ಕಡೆ ಕಿಚನಿಗೆ ಬಂದು ಕ್ಲೀನ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೂ ಹೋಗೋದಿಲ್ಲ. ಬಿಕಾಸ್ ನಾನು ನನ್ನ ಟು ಡೂ ಲಿಸ್ಟಲ್ಲಿ ಏನು ಬರೆದಿದೆಯೋ ಅದನ್ನು ಫಾಲೋ ಮಾಡ್ತಾ ಇರ್ತೀನಿ. ಹಾಗಾಗಿ ಇವಾಗಲೇ ಕ್ಲೀನ್ ಮಾಡಿಟ್ಬಿಡ್ತೀನಿ. ಫೇಶಿಯಲ್ ಮಸಾಜ್ ಆಯಿತು. ಇವಾಗ ಒಂದೊಳ್ಳೆ ಫೇಶಿಯಲ್ ಮಾಸ್ಕ್ನ ಹಾಕ್ಕೊಳ್ಬೇಕು ಅಂತ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಒಂದು ಫ್ರೆಶ್ ಆಲೋವೆರಾ ಲೀಫ್ನ ತೊಗೊಂಡು ಬಂದಿದ್ದೀನಿ. ನೇಲ್ ಪಾಲಿಷ್ ಹಾಕೋದಕ್ಕಿಂತ ಮುಂಚೆ ನಾನು ಈ ಫೇಶಿಯಲ್ ಮಾಸ್ಕ್ನ ಹಾಕ್ಕೊಳ್ತೀನಿ. ನೇಲ್ ಪಾಲಿಷ್ ಹಾಕ್ಕೊಳ್ಳೋದ್ರೊಳಗೆ ಅಟ್ಲೀಸ್ಟ್ 1/2 ಅವರ್ ಆದರೂ ಆಗಿರುತ್ತೆ. ಅಷ್ಟರೊಳಗೆ ಫೇಸ್ ಮಾಸ್ಕ್ ಸ್ವಲ್ಪ ಒಣಗಿರುತ್ತೆ. ಹಾಗಾಗಿ ನಾನು ಫಸ್ಟ್ ಆಲೋವೆರಾ ಫೇಸ್ ಮಾಸ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಂಪ್ಲೀಟ್ ಲೀಫನ್ನು ನಾನು ಮಾಸ್ಕ್ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಪೋರ್ಷನ್ನ ಮಾತ್ರ ನಾನು ಯೂಸ್ ಮಾಡಿ ಮಿಕ್ಕಿದ್ದನ್ನು ಫ್ರಿಡ್ಜಲ್ಲಿ ಇಡ್ತೀನಿ. ಬೇರೆ ಯಾರಿಗಾದ್ರೂ ಬೇಕಾದರೆ ಅವ್ರು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಮತ್ತೆ ನಾನೇ ನಾಳೆ ಯೂಸ್ ಮಾಡ್ತೀನಿ. ಇವಾಗ ಈ ನೇಲ್ ಪಾಲಿಷ್ ಟ್ರಿಕ್ ವರ್ಕ್ ಆಗುತ್ತಾ ಅಂತ ನೋಡೋವಂಥ ಸಮಯ. ಟ್ರಸ್ಟ್ ಮೀ, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾನಿಲ್ಲಿ ಜಾಸ್ತಿ ಐಸ್ನ ಯೂಸ್ ಮಾಡಿದೆ, ಹಾಗಾಗಿ ಕೈ ತುಂಬ ಕೊರಿತಾ ಇತ್ತು. ಬಟ್ ಟ್ರಿಕ್ ಅಂತೂ 100% ವರ್ಕ್ ಆಯಿತು.
ನೇಲ್ ಪಾಲಿಷ್ ಹಾಕಿ ಎಷ್ಟೊತ್ತವರೆಗೂ ಕಾಯ್ತಿದ್ದೆ ನಾನು ನೇಲ್ ಪಾಲಿಷ್ ಬೇಗ ಒಣಗಲಿ ಅಂತ. ಬಟ್ ಇದು ನಿಜವಾಗ್ಲೂ ಒಂದು ಒಳ್ಳೆ ಟಿಪ್. ಅಷ್ಟೆಲ್ಲ ನೀಟಾಗಿ ನೇಲ್ ಪಾಲಿಷ್ ಅಪ್ಲೈ ಮಾಡಿ ಹಾಕ್ಕೊಂಡಿರೋ ಬಟ್ಟೆಗೆ ಆ ನೇಲ್ ಪಾಲಿಷ್ ಹಾಕಿದ್ರು ಸಹ ಅದು ಹಾಳಾಗಿಬಿಡ್ತಿತ್ತು. ಆವಾಗ ನಿಜವಾಗ್ಲೂ ತುಂಬ ಬೇಜಾರಾಗ್ತಿತ್ತು. ಸ್ವಲ್ಪ ಫನ್ನಿ ಅನಿಸಿದ್ರು ತುಂಬ ಜನ ಹುಡುಗಿರು ಈ ಮಾತಿಗೆ ರಿಲೇಟ್ ಆಗ್ತಾರೆ. ಈ ಒಂದು ಯೂಸ್ಫುಲ್ ಟಿಪ್ ಜೊತೆಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.